ಶುಭೋದಯ. ಕರ್ತನಿಗೆ ಸ್ತೋತ್ರ. ಒಬ್ಬ ರೈತನ ಜೀವನ ತುಂಬಾ ಕಷ್ಟದಲ್ಲಿತ್ತು. ಬೆಳೆ ಬೆಳೆಯದೆ ಸಾಲದ ಒತ್ತಡದಿಂದ ತೀರ ನರಳುತ್ತಿದ್ದ. ದೇವರ ಮೇಲೆ ಭರವಸೆ ಇಟ್ಟು ಪ್ರತಿದಿನ ಬೆಳಗ್ಗೆ ದೇವರೇ ನೀನೇ ನನ್ನ ಶಾಂತಿ ಎಂದು ಪ್ರಾರ್ಥಿಸಿ ದೇವರ ಮೇಲೆ ನಂಬಿಕೆಟ್ಟು ಶ್ರಮಿಸುತ್ತಿದ್ದ. ಆದರೆ ತಕ್ಕ ಕಾಲದಲ್ಲಿ ಆತನ ಹೊಲದಲ್ಲಿ ಮಳೆ ಬಿದ್ದು ಬೆಳೆ ಚೆನ್ನಾಗಿ ಬೆಳೆದಿತ್ತು. ಮೊದಲನೇ ಅರಸುಗಳು 5:4 ನನಗಾದರೂ ನನ್ನ ದೇವರಾದ ಯೆಹೋವನ ಎಲ್ಲಾ ಕಡೆಗಳಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸಿದ್ದಾನೆ ಎಂದು ನೋಡುತ್ತೇವೆ. ದಾವೀದನ ಕಾಲದಲ್ಲಿ ಯುದ್ಧಗಳು ಹೋರಾಟಗಳು ತುಂಬಿದ್ದವು. ಈ ವಾಕ್ಯವನ್ನು ರಾಜನಾದ ಸಾಲಮೋನನು ಬರೆದ ವೇಳೆಯಲ್ಲಿ ದೇವರು ಎಲ್ಲೆಡೆ ಶಾಂತಿಯನ್ನು ಕೊಟ್ಟನು. ದೇವರು ಶಾಂತಿ ಉಳ್ಳ ಕಾಲವನ್ನು ನೀಡಿದಾಗ ಮಾತ್ರ ದೇವಾಲಯವನ್ನು ಕಟ್ಟುವ ಕಾರ್ಯವು ಸಾಧ್ಯವಾಯಿತು. ಯುದ್ಧದ ನಂತರ ದೇವರ ಶಾಂತಿಯ ಕಾಲವನ್ನು ಕೊಡುತ್ತಾನೆ. ಹಾಗೆಯೇ ನಮ್ಮ ಜೀವನದ ಹೋರಾಟಗಳ ನಂತರ ಶಾಂತಿಯನ್ನು ಕೊಡುವನಾಗಿದ್ದಾನೆ. ದೇವರ ಶಾಂತಿ ಎಂದರೆ ತೊಂದರೆ ಇಲ್ಲದ ಜೀವನವಲ್ಲ, ಆದರೆ ತೊಂದರೆಗಳ ಮಧ್ಯೆಯೂ ಶಾಂತ ಮನಸ್ಸನ್ನು ಅನುಗ್ರಹವನ್ನು ನೀಡಿ ನಿನಗೆಲ್ಲೆಡೆ ಶಾಂತಿಯನ್ನು ಕೊಡುವನಾಗಿದ್ದಾನೆ. ಇಂದು ಹೇಳು, ನನ್ನ ದೇವರೇ, ನಿನ್ನಿಂದ ಬರುವ ಶಾಂತಿಯಲ್ಲಿ ನಾನು ವಿಶ್ರಾಂತಿ ಪಡೆಯುತ್ತೇನೆ. ನಿನ್ನಲ್ಲಿ ನನ್ನ ಮನಸ್ಸು ನೆಮ್ಮದಿಯಿಂದಿರಲು ಸಹಾಯ ಮಾಡು. ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.